ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್. ಬನ್ನಿ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 7:30 ಆಗಿದೆ ಇವತ್ತಿನೇ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಯಜಮಾನರು ಹೋದರು ಕೆಲಸಕ್ಕೆ. ಅವ್ರು ಹೋದ್ಮೇಲೆ ಇವತ್ತೇನು ಊಟ ಏನು ಬೇಡ, ಆಫೀಸಲ್ಲೇ ಕೊಡ್ತಾರೆ, ನಾಷ್ಟೇ ಅಷ್ಟೇ ಮಾಡು ಅಂತ ಹೇಳಿದರು. ಹಂಗಂದು ಉಪ್ಪಿಟ್ಟು ಮಾಡಿದೆ. ಇವತ್ತು ಉಪ್ಪಿಟ್ಟು ಮಾಡಿ, ನಾಳೆ ಅಮಾವಾಸ್ಯೆ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು. ನಿನ್ನಂತೂ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ ನನಗೆ. ಹಾಸಿಗೆ ಅದು ಎಲ್ಲ ತೊಳೆದು ಹಾಕಿಬಿಟ್ಟೆ. ಅದೇ ಕೆಲಸ ಜಗ್ಗು ಆಗಿಬಿಡ್ತು. ಬೆಂಗಳೂರಿಗೆ ಬಂದ ಮೇಲೆ ಏನೂ ಕ್ಲೀನೇ ಮಾಡಿರಲಿಲ್ಲ. ನಮ್ಮ ಚಿನ್ನಿ ಒಂದು ಸ್ವಲ್ಪ ಸೆಟ್ ಆಗೋಕ್ಕೆ ಟೈಮ್ ತೊಗೊಂತು. ಅದಕ್ಕೆ ಇವಾಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಒಂದೊಂದಾಗಿ. ನಿನ್ನೆ ಎಲ್ಲ ಹಾಸಿಗೆ ಎಲ್ಲ ತೊಳೆದು ಹಾಕಿದ್ದೀನಿ. ಈಗ ತೋಟಕ್ಕೆ ಕಲ್ಲು ಒರೆಸ್ಕೋಬೇಕು ಮತ್ತು ಅಡುಗೆ ಮನೆಯದೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ತುಂಬಾ ಕೆಲಸ ಇದೆ. ಅದಕ್ಕೆ ನಿನ್ನೆ ವಿಡಿಯೋ ಹಾಕಲಿಲ್ಲ. ಇವತ್ತು ಅದಕ್ಕೆ ಮಾಡೋಣ, ನಿನ್ನೆ ಬಿಟ್ಟಿದ್ದೀನಿ ಅಂತ ಹೇಳಿ ಮೊನ್ನೆ ಹಾಕಿದ ವಿಡಿಯೋಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ನಮ್ಮ ಯಜಮಾನ್ರು ಹೋದರು ಕೆಲಸಕ್ಕೆ. ಅವ್ರು ಹೋದ್ಮೇಲೆ ನೋಡಿ ಅವ್ರಿಗೂ ಸ್ವಲ್ಪ ಚಹಾ ಮಾಡಿಕೊಟ್ಟೆ, ಸ್ವಲ್ಪ ಉಪ್ಪಿಟ್ಟು ಮಾಡಿದೆ. ಇವತ್ತೇನೋ ಗೊತ್ತಿಲ್ಲ, ಅಲ್ಲೇ ಆಫೀಸಲ್ಲೇ ಏನೋ ಕೊಡ್ತಾರಂತೆ ಊಟನ. ಅವ್ರು CMDದೇನೋ ಮನೆ ಖಾಲಿ ಮಾಡಿದ್ರು. ಅವರು ಪೂಜೆ ಏನೋ ಇಟ್ಟಿದ್ರಂತೆ. ಅದಕ್ಕೆ ಆಫೀಸ್ನವ್ರಿಗೆ ಯಾರಿಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿ ಇವತ್ತೇನೋ ಊಟ ಇಟ್ಟಿದ್ದಾರಂತೆ ಆಫೀಸಲ್ಲಿ. ಅದಕ್ಕೆ ಏನೂ ಅಡುಗೆ ಬೇಡ ಅಂತ ಹೇಳಿದರು. ನಮ್ಮಮ್ಮನೂ ಇವಾಗ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದು ಪೂಜೆ ಮಾಡ್ತಾರೆ. ಅವ್ರು ಬೆಳಗ್ಗೆನೇ ಪೂಜೆ ಮಾಡಬೇಕು ಅವ್ರಿಗೆ, ಅಂದರೆ ಸಮಾಧಾನ ಆಗುತ್ತೆ. ಅದಕ್ಕೆ ನಾನು ಇವಾಗ ಅವ್ರು ಪೂಜೆ ಮಾಡಿ ಸ್ವಲ್ಪ ದಾರಿ ಬಿಟ್ರಂದರೆ, ಅಂದರೆ ನಮಗೆ ಸ್ವಲ್ಪ ಹತ್ತಿ ಇದೆ ಇದು ಅಡುಗೆ ಮನೆ. ಅದಕ್ಕೆ ಅವರು ಪೂಜೆ ಮಾಡಿ ಸರಿದ್ರಂದರೆ ನಾನು ಓಟು ಕ್ಲೀನ್ ಮಾಡ್ಕೋಬೇಕು. ನೋಡಿ ಕ್ಲೀನ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಇವಾಗ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇವತ್ತೆಲ್ಲ ಕ್ಲೀನ್ ಮಾಡಬೇಕು. ನಾಳೆ ಅಂತೂ ಆಗಂಗಿಲ್ಲ ನನಗೆ. ನಮ್ಮ ಚಿನ್ನಿ ಹೇಳೋವರೆಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಇವಾಗ. ಎದ್ದಿ ನೋಡಿ ನನ್ನ ಮಗ ಎದ್ದಿಗೊಂಡು ಮಕ್ಕೊಂತೀನು. ಮಕ್ಕೋ ತಂಗಿ ಎಬ್ಬಿಸ್ಬೇಡ. ನಾನು ಇವಾಗ ಎದ್ದ. ಅವನು ಸ್ವಲ್ಪ ಬ್ರಷ್ ಅದನ್ನು ಮಾಡಿಸಿ ಅವಾಗೊಂದು ಸ್ವಲ್ಪ ತಿಂಡಿ ಅದನ್ನು ತಿನ್ನಿಸಿ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಮೇಲೆ ನಾನು ಕೆಲಸ ಮಾಡುವಾಗ ಅಮ್ಮ ಅಮ್ಮ ಅನ್ಕೊಂತ ನಿಂತ್ಬಿಡ್ತಾನೆ ಅವನು. ಅದಕ್ಕೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೀಗೆ ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದೀರಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ವಾಚ್ ಅವ್ರು ಬೇಗ ಕಂಪ್ಲೀಟ್ ಆಗಲಿ ಅಂತ ಎಲ್ಲರೂ ಹಾರೈಸಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವನ್ನೆಲ್ಲ ಇವಾಗ ತೊಳಿಬೇಕು. ನಿನ್ನೆನೇ ತೊಳಿಬೇಕಾಗಿತ್ತು. ನಿನ್ನೆ ಹಾಸಿಗೆ ತುಂಬ ಇರೋದ್ರಿಂದ ತೊಳೆಯೋಕ್ಕಾಗಲಿಲ್ಲ. ಇವಾಗೆಲ್ಲ ತೆಗ್ದಿದ್ದೀನಿ. ಅವನ್ನೇ ತೆಗೆದು ಹೊಸ ತೊಳಿಬೇಕು. ಇವಾಗ ಅದನ್ನು ತೊಳೆದೇ ಇಲ್ಲ ನಾನು ಊರಿಂದ ಬಂದಮೇಲೆ. ಇವಾಗೆಲ್ಲ ತೊಳೆದು ಆಮೇಲೆ ಕಲ್ಲು ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ನಮ್ಮ ಕೌಶಿಕು ಎದ್ದ ನೋಡಿ. ಹಾಯ್ ಮಾಡ್ಕೊಂಡು ಅದು ಹಾಯ್ ಮಾಡು. ಅಲ್ಲಿ ಏನು ನೋಡಿ ಫ್ರೆಂಡ್ಸ್, ಎಲ್ಲ ಮನೆ ಕ್ಲೀನ್ ಆಯಿತು. ಅಡುಗೆ ಮನೆ ಇವಾಗ ಮಧ್ಯಾಹ್ನ 1:30 ಆಯಿತು. ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇವಾಗ ಇನ್ನೂ ಕಲ್ಲು ತೊಳಿಬೇಕು. ಎಲ್ಲ ಇನ್ನೂ ಬಾಕಿ ಇದೆ ಫ್ರೆಂಡ್ಸ್. ನೋಡಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಎಲ್ಲ ಮುಗೀತು. ಇವಾಗೆಲ್ಲ ಒರೆಸ್ಕೊಳೋದಾಯಿತು. ಇವಾಗ ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೀನಿ. ಮೊಸರಿನ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಒಂದು ಸ್ವಲ್ಪ ಮೊಸರನ್ನ ತಿಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಕೆಲಸನ. ಇವತ್ತಿನ್ನೂ ಕೆಲಸ ಬಾಕಿ ಇರೋದಕ್ಕೆ ಒಂದು ಸ್ವಲ್ಪ ಅನ್ನ ಮೊಸರನ್ನ ಉಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ತುಂಬ ಕೆಲಸ ಇದೆ. ಬನ್ನಿ ಫ್ರೆಂಡ್ಸ್, ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಮಗಳು ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾಳೆ ಇವಾಗ. ನೋಡಿ ಇವಾಗ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಾಗೆ ಮುಂದೆ ಕುಂತು ಬಿಡ್ತಾಳೆ. ನೋಡಿ ಇವಾಗ ಟ್ರೈ ಮಾಡ್ತಾಳೆ. ನೋಡಿ ನನ್ನ ಮಗಳು ಅಂಬಿಗಾಲ್ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಾಚಿನಿ ಬಾ 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 ಚಿನ್ನಿ. ನೋಡಿ ನನ್ನ ಮಗಳು ಮುಂದಕ್ಕೆ ಬರ್ತಾ ಟ್ರೈ ಮಾಡ್ತಾ ಇದ್ದಾಳೆ. ಅಂಬೆಗಾಲು ಹಚ್ಚಿ ಓಡೋಕೆ ಇನ್ನೇನು ಭಾಳ ದಿನ ಇಲ್ಲ ನನ್ನ ಮಗಳು. ಬಾ ಬಾ ಚಿನ್ನಿ.
ಬಾಯ್ 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 ಚಿನ್ನಿ ಚಿನ್ನಿ ರಾಮ್ ರಾಮ್ ಗೋವಿಂದ ಮಾಡು ರಾಮ್ 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 ಗೋವಿಂದ ಮಾಡು ಚಿನ್ನಿ ಮಾಡು ಮಾಡು ರಾಮ್ 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 ಗೋವಿಂದ ನೋಡಿ ನನ್ನ ಮಗಳು ರಾಮ್ ರಾಮ್ ಗೋವಿಂದ ಮಾಡ್ತಾ ಇದ್ದಾಳೆ ಮಾಡು ರಾಮ್ 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 ಗೋವಿಂದ ರಾಮ್ 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 ಗೋವಿಂದ ಅವ್ವ ಓ ನಮ್ಮ ರಾಮ್ ರಾಮ್ ಗೋವಿಂದ ಹಂಗಂದ್ಬಿಟ್ರೆ ಖುಷಿ ಬರುತ್ತೆ ಅವಳಿಗೆ. ಅದೇ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ರಾಮ್ ರಾಮ್ ಗೋವಿಂದ ಅಂದರೆ ಆ ಥರ ಮಾಡ್ತಾಳೆ ನನ್ನ ಮಗಳು. ನೋಡಿ ಅಂಬಿಗಾಲ್ ಹೋಗೋಕ್ಕೆ ಇನ್ನೇನು ಭಾಳ ದಿನ ಇಲ್ಲ ನನ್ನ ಮಗಳು. ನೋಡಿ ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನೋಡಿ 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 ಐ ನೋಡಿ ಫ್ರೆಂಡ್ಸ್, ರೊಟ್ಟಿ ಮಾಡೋಣ ನಮ್ಮ ಯಜಮಾನ್ರು ಬರೋವರೆಗೂ ಅಂತ ಹೇಳಿ ಹಿಟ್ಟು ಅದೆಲ್ಲ ನಾದದೆ. ಆದರೆ ಗ್ಯಾಸೇ ಖಾಲಿ ಆಗಿಬಿಡ್ತು. ಇದು ನೋಡಿದರೆ ಬೆಂಕಿ ಪಟ್ಟಣ ಹತ್ತುತ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಹಂಚು ಕಾದಿತ್ತಲ್ಲ, ಅದಕ್ಕೆ ಇದನ್ನು ಇಟ್ಟಿದ್ದೀನಿ. ಬಿಸಿ ಆದರೆ ದೀಪ ಹಚ್ಚಬೇಕು ಅಂತ. ನೋಡಿ ಗ್ಯಾಸ್ ಖಾಲಿ ಆಗಿಬಿಡ್ತು. ನೋಡಿ ಬೆಂಕಿ ಪಟ್ಟಣ ಹತ್ತುತ್ತಾ ಇಲ್ಲ. ಇವಾಗ ನಮ್ಮ ಯಜಮಾನ್ರು ಬರೋವರೆಗೂ ಇದನ್ನು ಮುಚ್ಚಿಟ್ಬಿಡ್ತೀನಿ. 2 ರೊಟ್ಟಿ ಮಾಡಿದೆ, ಆಗಿಬಿಡ್ತು ನೋಡಿ ಗ್ಯಾಸ್. ಹಿಟ್ಟೆಲ್ಲಿ ಎಳಕಾಗಿಬಿಡುತ್ತೆ ಏನೋ ಅಂತ ಗೊತ್ತಿಲ್ಲ. ಬಾ ನೋಡೋಣ. ಇಲ್ಲಿ ಭರತನಾಟ್ಯ ಕ್ಲಾಸ್ ಹೇಳ್ತಾರೆ, ಅದನ್ನ ನೋಡೋಣ ಅಂತಾನೆ ನಮ್ಮ ಕೌಶಿಕ್. ಅಲ್ಲಿ ಕಲಿಸ್ತಾರೆ. ಇವನು ನೋಡೋಣ ಅಂತ ಕೌಶಿಕ್ ಕಾಡಿಸ್ತಾ ಇದ್ದಾನೆ ನೋಡಿ.